Hi, do you know who are the real friends to us? To help, to get any knowledge, to go wherever you go, to do whatever you want. Yes, please, who are the real friends? Oh, no, we can't guess. I say they are our friends. Who are? Where? When? Why? Who? These are the questioning words that are the real friends to us because they help promptly to know what to know, where to know, how to do. Is it right? Yes. In this video, we have to know more about WH words. Why they are not our enemies, they are really the assets. They are really the friends. Okay? Shall we know? Yes. ನೋಡಿ ಇವ್ರನ್ನೆಲ್ಲ ರಿಯಲ್ ಫ್ರೆಂಡ್ಸ್ ಅಂತ ನಾವು ಕನ್ಸಿಡರ್ ಮಾಡಿದ್ಮೇಲೆ ನಾವಾಗಲೂ ನಮ್ಮ ರಿಯಲ್ ಫ್ರೆಂಡ್ಸ್ ಬಗ್ಗೆ ಹೆಚ್ಚಾಗಿ ತಿಳ್ಕೋಬೇಕು. ಹಾಗಾದ್ರೆ ಮಾತ್ರ ಯಾವ ಫ್ರೆಂಡಿಂದ ಏನೇನು ಹೆಲ್ಪ್ ಆಗುತ್ತೆ ಅನ್ನೋದು ನಮ್ಗೆ ಯಾವಾಗ ಚೆನ್ನಾಗಿ ನೆನಪಿರ್ತದೆ. ಯಾವ ಫ್ರೆಂಡನ್ನ ಯಾವಾಗ ಯಾವ ಕಾರ್ಯಕ್ಕೆ ಬಳಸ್ಕೋಬೇಕು ಅನ್ನೋ ಚೆನ್ನಾಗಿ ಗೊತ್ತಾಗ್ಬಿಟ್ರೆ ನಾವು ಲ್ಯಾಂಗ್ವೇಜನ್ನು ಈಸಿಯಾಗಿ ಕ್ಯಾಚ್ ಮಾಡಬಹುದು. ಈಸಿಯಾಗಿ ಬೇರೆಯವ್ರ ಜೊತೆ ಬಳಸ್ಕೊಂಡು ನಾವು ಏನು ಬೇಕಾದ್ರೂ ಕೆಲಸವನ್ನು ಮಾಡ್ಕೊಂಡು ಬರುವಂಥ ಕಮ್ಯುನಿಕೇಷನ್ ಅಥವಾ ರೈಟಿಂಗ್, ರೀಡಿಂಗ್ ಅಥವಾ ಹೌ ಟು ಆನ್ಸರ್ ಎಲ್ಲವನ್ನು ಈಸಿಯಾಗಿ ಫ್ಲೋನಲ್ಲಿ ಮಾಡ್ಕೊಂಡು ಹೋಗ್ಬೋದು. ಸೊ ನಾನೀಗ ಅವರ ಮೀನಿಂಗ್ಗಳ ಜೊತೆ ಯಾವ ಪರ್ಪಸ್ಗೆ ಬಳಸ್ತೀವಿ ಇದನ್ನು ಅನ್ನೋದನ್ನು ನಿಮಗೆ ಸಿಂಪಲ್ ಆಗಿ ಹೇಳ್ತಾ ಒಂದೊಂದಕ್ಕೂ ಉದಾಹರಣೆಗಳನ್ನು ಓವರಾಲ್ ಆಗಿ ಹೇಳ್ಕೊಂಡು ಹೋಗ್ತೀನಿ. ಯಾಕಂದರೆ ಪರ್ಟಿಕ್ಯುಲರ್ ಬೇಕು ಅಂತಂದ್ರೆ ಆಮೇಲೆ ಒಂದೊಂದು WH ವರ್ಡ್ ಬಗ್ಗೆ ಬೇಕಾದ್ರೆ ಒಂದು ಸಪ್ರೇಟ್ ವಿಡಿಯೋಸನ್ನು ಮಾಡೋಣ. ಬಿಗಿನಿಂಗಲ್ಲಿ ಇಂಟ್ರೊಡಕ್ಷನ್ ಆಗಿ ನಿಮಗೆ ಸಿಂಪಲ್ ಆಗಿ ಏನು ಬೇಕು, ಇವುಗಳ ಉದ್ದೇಶ ಏನು ಕಾರಣಕ್ಕೆ ಬಳಸ್ತೀವಿ ಒಂದಷ್ಟು 2 ಎಕ್ಸಾಂಪಲ್ನ ಕೊಟ್ಕೊಂಡು ಹೋಗ್ತೀನಿ. ಅರ್ಥ ಮಾಡ್ಕೊಳ್ಳಿ, ಟ್ರೈ ಮಾಡಿ. ಏನೋ ಡೌಟ್ ಇದ್ದರೆ ಆಮೇಲೆ ಕಾಮೆಂಟ್ ಮಾಡುವ, ಇನ್ನೊಂದಷ್ಟು ತಿಳಿದುವ ಪ್ರಯತ್ನವನ್ನು ಮಾಡಬಹುದು. ಮೊದಲಿಗೆ ಫಸ್ಟ್ ಬರ್ತಕ್ಕಂಥದ್ದೇ ವಾಟ್, WHAT ವಾಟ್. ವಾಟ್ ಅನ್ನೋದನ್ನ ಸಾಮಾನ್ಯವಾಗಿ ಏನು ಅನ್ನೋ ಅರ್ಥಕ್ಕೆ ಬಳಸ್ತೀವಿ. ಪರ್ಪಸ್ ಏನು? ಟು ನೋ ದ ಮೀನಿಂಗ್. ಯಾವುದಾದ್ರೂ ಒಂದ್ರದ್ದು ಅರ್ಥ ಗೊತ್ತಿಲ್ಲ ಅಂದರೆ, ಆ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ ಅಂದರೆ, ಅಥವಾ ಅದರ ಡೆಫಿನೇಷನ್ ಗೊತ್ತಿಲ್ಲ ಅಂದರೆ ಅದನ್ನು ಬಳಸ್ತೀವಿ. ಎಕ್ಸಾಂಪಲ್, ವಾಟ್ಸ್ ಯುವರ್ ನೇಮ್, ವಾಟ್ ಈಸ್ ದಿಸ್, ವಾಟ್ ಹ್ಯಾಪನ್ ಅಂತ ಬಳಸ್ತೀವಿ. ಸೊ ವಾಟ್ ಇಸ್ ಗೋಯಿಂಗ್ ಆನ್. ಕೆಲವೊಮ್ಮೆ ವಾಟ್ ಆರ್ ದ ಅನಿಮಲ್ಸ್ ಈಟಿಂಗ್ ಓನ್ಲಿ ವೆಜಿಟೇಬಲ್ಸ್, ವಾಟ್ ಆರ್ ದ ಪರ್ಸನ್ಸ್, ವಾಟ್ ಆರ್ ದ ಥಿಂಗ್ಸ್ ಯು ವಾಂಟ್, ಹಿಂಗೆಲ್ಲ ಕೇಳ್ತೀವಿ. ಏನೇನು ಅನ್ನೋದನ್ನು ಬಳಸಲಿಕ್ಕೂ ಕೂಡ ಏನೋ ತಿಳ್ಕೊಳ್ಳಿಕ್ಕೆ ನಾವು ಇಂತಹ ಪ್ರಮೇಯವನ್ನು ಮಾಡ್ತೇವೆ. ನೆಕ್ಸ್ಟ್ ವೇರ್, ಅರ್ಥ ಎಲ್ಲಿ ಅಂತ. ಏನಕ್ಕೆ ಬಳಸ್ತೀವಿ? ಟು ನೋ ದ ಪ್ಲೇಸ್ ಆರ್ ಪೊಸಿಷನ್. ಯಾವ ಸ್ಥಳ ಅಥವಾ ಯಾವ ಜಾಗದಲ್ಲಿದೆ ಅಥವಾ ಇದೀವಿ, ನೀವು ಎಲ್ಲಿದ್ದೀರಿ ಅಂತ ತಿಳ್ಕೊಳ್ಳಿಕ್ಕೆ. ಮೇಯ್ನಾಗಿ ಪ್ಲೇಸ್ ಅಥವಾ ಪೊಸಿಷನ್ನ ತಿಳ್ಕೊಳ್ಳಿಕ್ಕೆ ವೇರ್ ಅನ್ನೋದನ್ನು ಬಳಸ್ತೀವಿ. ಎಕ್ಸಾಂಪಲ್ ಏನು? ವೇರ್ ಆರ್ ಯು ಗೋಯಿಂಗ್ ನೌ, ವೇರ್ ಡು ಯು ಲಿವ್, ವೇರ್ ಈಸ್ ಇಟ್ ಅವೈಲಬಲ್, ವೇರ್ ಡಿಡ್ ಯು ಬಾರ್ನ್. ಈ ಕಾರಣಕ್ಕಾಗಿ ಎಲ್ಲಿ ಹುಟ್ಟಿದೆ, ಎಲ್ಲಿ ಸಿಗುತ್ತೆ, ಎಲ್ಲಿದೆ ಅದು. ಸೊ ಎಲ್ಲಿ, ಮೇಯ್ನ್ ಆಗಿ ಪೊಸಿಷನ್, ಪರ್ಟಿಕ್ಯುಲರ್ ಆಗಿ ಪೊಸಿಷನ್ ಅಥವಾ ಒಂದು ಪ್ಲೇಸ್ ನೇಮನ್ನು ತಿಳ್ಕೊಳ್ಳಿಕ್ಕೆ ನಾವು ಈ ವೇರ್ ಅಂತ ವರ್ಡನ್ನು WH ವರ್ಡನ್ನು ಇಂಗ್ಲೀಷಲ್ಲಿ ಬಳಸ್ತೀವಿ. ನೆಕ್ಸ್ಟ್ ವೆನ್, WHEN ವೆನ್ ಅಂದರೆ ಯಾವಾಗ. ಏನಕ್ಕೆ ಬಳಸ್ತೀವಿ ಅಂದರೆ ಟು ನೋ ದ ಟೈಮ್ ಬೀಯಿಂಗ್ ಅಂದರೆ ಯಾವ ಸಮಯದಲ್ಲಿ ಅದು ಜರುಗಿತು ಅಥವಾ ಯಾವ ಸಮಯದಲ್ಲಿ ನಡೆಯಲಿದೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಬಳಸ್ತೀವಿ. ಎಕ್ಸಾಂಪಲ್, ವೆನ್ ವಿಲ್ ಯು ಕಮ್, ವೆನ್ ಡಿಡ್ ಯು ಬಾರ್ನ್, ವೆನ್ ಡಿಡ್ ಇಟ್ ಹ್ಯಾಪನ್ ಅಥವಾ ವೆನ್ ಹ್ಯಾಡ್ ಇಟ್ ಹ್ಯಾಪನ್ಡ್, ಈ ರೀತಿ. ವೆನ್ ಡಸ್ ಇಟ್ ಕಮ್, ಇದು ಯಾವಾಗ ಬರುತ್ತೆ, ಯಾವ ಸಮಯದಲ್ಲಿ ಅಥವಾ ಯಾವಾಗ ಅನ್ನೋದನ್ನು ನಾವು ಕೇಳಲಿಕ್ಕೆ ನಾವು ವೆನ್ ಅನ್ನೋದನ್ನು ಬಳಸ್ತೇವೆ. ಹಾಗೆ WHICH ವಿಚ್, ಇದರರ್ಥ ಯಾವ ಅಥವಾ ಯಾವುದು ಅನ್ನೋದನ್ನು ತಿಳಿಸ್ಕೊಡ್ಲಿಕ್ಕೆ. ಅಂದರೆ ಟು ನೋ ದ ಸೆಲೆಕ್ಟೆಡ್ ಆರ್ ಮೆನ್ಷನ್ಡ್. ಒಂದಷ್ಟು ಥಿಂಗ್ಸ್ ಇರ್ತದೆ ಅಥವಾ ಅನಿಮಲ್ಸ್ ಅಥವಾ ಫ್ರೆಂಡ್ಸ್ ಇರ್ತದೆ. ಪರ್ಟಿಕ್ಯುಲರ್ ಆಗಿ ಅಲ್ಲಿ ಅಷ್ಟರಲ್ಲಿ ಅವುಗಳಲ್ಲಿ ಯಾವುದು ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ, ಪರ್ಟಿಕ್ಯುಲರ್ ಆಗಿ ಯಾವುದೋ ಒಂದನ್ನು ಮೆನ್ಷನ್ ಮಾಡುವಾಗ ವಿಚ್ ಒನ್ ಈಸ್ ಬೆಸ್ಟ್, ವಿಚ್ ಈಸ್ ಯುವರ್ ಫೇವ್ರೆಟ್ ಕಲರ್, ಈ ರೀತಿ ಕೇಳಿ. ಅಂದರೆ ಇದು ರಿಗಾರ್ಡಿಂಗ್ ಪರ್ಸನ್ಸ್ ಅಲ್ಲ, ರಿಗಾರ್ಡಿಂಗ್ ಥಿಂಗ್ಸ್, ನಾನ್ ಲಿವಿಂಗ್ ಬೀಯಿಂಗ್ಸ್ ಬಗ್ಗೆ ನಾವು ಇದನ್ನು ಕೇಳುವಾಗ ವಿಚ್ ಬುಕ್ ಯು ವಾಂಟ್ ಮೋಸ್ಟ್ ಫೇವರೇಬಲ್ ಅಥವಾ ವಿಚ್ ಈಸ್ ಯುವರ್ ಹ್ಯಾಬಿಟ್ ಅಂತ ಕೇಳ್ತೀವಿ. ಈ ರೀತಿ ವಿಚ್ ಇಸ್ ಯುವರ್ ಫೇವ್ರೆಟ್ ಗೇಮ್ ಈ ರೀತಿ ಕೇಳ್ತಿದ್ರೆ ಯಾವುದು ಅಷ್ಟರಲ್ಲಿ ಇದು ಯಾವುದು, ವಿಚ್ ಒನ್ ಯು ಸೆಲೆಕ್ಟೆಡ್, ವಿಚ್ ಆಪ್ಷನ್ ಯು ಟೇಕನ್, ಈ ಥರ ಯಾವುದು ಪರ್ಟಿಕ್ಯುಲರ್ ಆಗಿ ಒಂದನ್ನು ನಾವು ಅಷ್ಟರಲ್ಲಿ ಕೇಳಲಿಕ್ಕೆ ಬಯಸುವಂಥದ್ದು. ಹಾಗೆ ನೆಕ್ಸ್ಟು ವೈ, WHY ಅರ್ಥ ಏಕೆ ಅಥವಾ ಯಾಕೆ ಅಂತ ಕನ್ನಡದಲ್ಲಿ ಕರಿತೀವಿ. ಏನಕ್ಕೆ ವೈ ಎನ್ನುವಂಥ WH ವರ್ಡನ್ನು ಬಳಸ್ತೀವಿ ಅಂದರೆ ಟು ನೋ ದ ರೀಸನ್. ರೀಸನ್ ಅಂದರೆ ಏನು, ಕಾರಣವನ್ನು ತಿಳ್ಕೊಳ್ಳಿಕ್ಕೆ ನಾವು ವೈ ಅನ್ನೋದನ್ನು ಬಳಸ್ತೀವಿ. ಎಕ್ಸಾಂಪಲ್, ವೈ ಆರ್ ಯು ಕಮಿಂಗ್ ಸೋ ಲೇಟ್,
ವೈ ಆರ್ ಯು ಹಿಯರ್, ಯಾಕೆ ನೀವು ಲೇಟ್ ಆಗಿ ಬಂದೆ. ವೈ ಆರ್ ಯು ಹಿಯರ್, ನೀನು ಯಾಕೆ ಇಲ್ಲಿದೆಯಾ. ವೈ ಡು ಐ ವೆಯ್ಟ್, ಯಾಕೆ ನಾನು ಇಲ್ಲಿ ವೆಯ್ಟ್ ಮಾಡಬೇಕು. ವೈ ಆರ್ ಯು ಸ್ಕಾಲ್ಡಿಂಗ್ ಮೀ, ವೈ ಆರ್ ಯು ಅಡ್ಮೈರಿಂಗ್ ಮೀ, ನನ್ನನ್ನು ಯಾಕೆ ಹೊಗಳ್ತಾ ಇದ್ದೀರಿ, ಯಾಕೆ ನನ್ನನ್ನು ಬೈತಾ ಇದ್ದೀರಿ ಅಂತ ಕೇಳಲಿಕ್ಕೆ ಬಳಸುವಂಥದ್ದು. ಹಾಗೆ WHO ಹೂ, ಹೂ ಅಂದರೆ ಇದಕ್ಕೆ ಸುಮಾರು ಜನ ಲರ್ನರ್ಸು ಈ ಹೌ ಮತ್ತು ಹೂಗೆ ಕನ್ಫ್ಯೂಸ್ ಮಾಡ್ಕೋತಾರೆ. ಇದನ್ನ ಹೂ ಅಂತ ಓದ್ತಾರೆ, ಇದನ್ನ ಹೂ ಅಂತ ಓದ್ತಾರೆ. ಅಲ್ಲ, ಇದು ಹೂ ಅಂದರೆ ಸ್ಪೆಲ್ಲಿಂಗ್ ಸೇಮ್ ಇದೆಯಲ್ಲ, ಲೆಟರ್ಸ್, ಅದಕ್ಕೆ ಕನ್ಫ್ಯೂಸ್ ಮಾಡ್ಕೋತಾರೆ. ಹೂ ಅಂದರೆ ಯಾರು ಅಂತ ಮೀನಿಂಗು. ಇಲ್ಲಿ ಯಾರು ಅಂದರೆ ಏನರ್ಥ, ಏನಕ್ಕೆ ಬಳಸ್ತೀವಿ ಅಂದರೆ ಟು ನೋ ದ ಓನರ್ ಆರ್ ಡೂವರ್ ಆರ್ ಕ್ರಿಯೇಟರ್. ಹೂ ಇಸ್ ದ ಓನರ್ ಅನ್ಲಿಕ್ಕೆ. ಈ ಒಂದು ಮನೆ ಇದೆ, ಹೂ ಇಸ್ ದ ಡೂವರ್, ಇದನ್ನು ಮಾಡಿದವರು ಯಾರು. ನೆಕ್ಸ್ಟ್, ಹೂ ಇಸ್ ದ ಕ್ರಿಯೇಟರ್. ಎಕ್ಸಾಂಪಲ್, ಹೂ ಇಸ್ ಯುವರ್ ಬೆಸ್ಟ್ ಫ್ರೆಂಡ್, ಹೂ ಇಸ್ ರಿಟರ್ನ್ ದಿಸ್ ಬುಕ್, ಹೂ ಇಸ್ ಡೂಯಿಂಗ್ ದಟ್, ಹೂ ಕ್ರಿಯೇಟೆಡ್ ದಟ್ ಪ್ರಾಜೆಕ್ಟ್. ಈ ರೀತಿ ಯಾರು ಮಾಡಿದ್ರು, ಯಾರು ಮಾಲೀಕರಾಗಿದ್ದಾರೆ, ಅಥವಾ ಯಾರು ರಚನೆಕಾರರಾಗಿದ್ದಾರೆ, ಯಾರು ಮಾಡಲಿಕ್ಕಿದ್ದಾರೆ, ಹೂ ಹ್ಯಾಸ್ ಟು ಗೋ, ಹೂ ಹ್ಯಾಸ್ ಟು ಡೂ, ಎಲ್ಲವನ್ನು ನಾವು ತಿಳಿಯಲಿಕ್ಕೆ ನಾವು ಬಳಸುವಂಥ ಪ್ರಯೋಗವೇ ಈ ಹೂ ಅನ್ನುವಂಥ WH ಕ್ವಶನ್ನ ಫ್ರೇಮಿಂಗ್ ಫಾರ್ಮೆಟ್. ನೆಕ್ಸ್ಟು WHOSE ಹೂಸ್. ಇದು ಹೂ ಅಂದರೆ ಇದು ಹೂಸ್. ಹೂಸ್ ಅಂದರೆ ಏನು, ಯಾರ ಅಥವಾ ಯಾರದು. ಅಂದರೆ ಇಲ್ಲಿ ಟು ನೋ ದ ರಿಲೇಷನ್ಶಿಪ್ ಆರ್ ಓನರ್ಶಿಪ್. ಪೆನ್ ಇದೆ, ಹೂಸ್ ಪೆನ್ ಈಸ್ ದಿಸ್. ವಾಚ್ ಇದೆ, ಹೂಸ್ ವಾಚ್ ಈಸ್ ದಿಸ್. ಅಲ್ಲೊಂದು ಮಗು ಇದೆ, ಹೂಸ್ ಚೈಲ್ಡ್ ಈಸ್ ದಿಸ್. ಆ ಮಗು ಯಾರ್ದು, ಈ ಬುಕ್ ಯಾರ್ದು, ಈ ಪೆನ್ ಯಾರ್ದು. ಮಕ್ಕಳು ಕ್ಲಾಸಲ್ಲಿ ಹೂ ಇಸ್ ದಿಸ್ ಅಂತ ಕೇಳ್ತಿರ್ತವೆ. ಕ್ಲಾಸ್ಗಳಲ್ಲಿ ಬಿಗಿನರ್ಸ್ ಬಿಡಿಸಿ ಹೇಳ್ಕೊಡ್ಬೇಕು. ಹೂಸ್ ಈಸ್ ದಿಸ್ ಅಂತ ಕೇಳಬೇಕು. ಹೂ ಇಸ್ ದಿಸ್ ಅಂತ ನಾವು ಈ ಆಬ್ಜೆಕ್ಟ್ಸ್ ಕೇಳಲಿಕ್ಕೆ ಬರಲ್ಲ. ಹೂ ಇಸ್ ದಿಸ್ ಅಂದರೆ ಅದು ಯಾರು, ಇದು ಯಾರು ಅಂತ. ಬಟ್ ನಾವಿಲ್ಲಿ ಇದು ಯಾರದು, ಐ ಮೀನ್ ರಿಲೇಟೆಡ್ ಟು ಹೂಮ್, ರಿಲೇಟೆಡ್ ಟು ವಿಚ್ ಪರ್ಸನ್ ನೋಡಲಿಕ್ಕೆ ಹೂಸ್ ಪೆನ್ ಈಸ್ ದಿಸ್, ಹೂಸ್ ಬುಕ್ ಈಸ್ ದಿಸ್, ಹೂಸ್ ಕ್ಲಾತ್ ಈಸ್ ದಿಸ್ ಅಂತ ಬಳಸಬೇಕು. ಹೂಸ್ ಅಂದರೆ ಯಾರಿಗೆ ಸಂಬಂಧಪಟ್ಟದ್ದು ಅನ್ನು ಹೇಳಲಿಕ್ಕೆ ಬಳಸುವಂಥ ಕ್ವಶನ್ ವರ್ಡ್. ಹಾಗೆ WHOM ಹೂಮ್. ಹೂಮ್ ಅಂದರೆ ಯಾರಿಗೆ ಅಥವಾ ಯಾರನ್ನು ಅನ್ನುವಂಥ ಎರಡು ಕಾರಣಗಳನ್ನ ತಿಳ್ಕೊಳ್ಳಿಕ್ಕೆ ನಾವು ಹೂಮ್ ಅನ್ನೋದನ್ನು ಬಳಸ್ತೀವಿ. ಟು ನೋ ದ ಪರ್ಸನ್ ಈಸ್ ರಿಸೀವಿಂಗ್ ದ ಆಕ್ಷನ್, ಅಂದರೆ ಯಾರಿಗೆ ಈ ಆಕ್ಷನ್ ರಿಲೇಟ್ ಆಗಿದೆ, ಯಾರ ಮೇಲೆ ಈ ಆಕ್ಷನ್ ನಡೀತಿದೆ, ಅಥವಾ ಯಾರಿಗಾಗಿ ಆಕ್ಷನ್ ನಡೀತಾ ಇದೆ, ಯಾರನ್ನ ಕುರಿತು ಈ ಆಕ್ಷನ್ ನಡೀತಿದೆ, ಇಷ್ಟು ಕಾರಣಗಳಿಗಾಗಿ WHOM ಹೂಮ್ ಅನ್ನೋದನ್ನು ಬಳಸ್ತೀವಿ. ಅವನಿಗೆ ಈ ಟ್ರೆಂಡಲ್ಲಿ ಹೂಮ್ ಬದಲಿಗೆ ಹೂನೇ ಬಳಸ್ಕೊಳ್ತಾರೆ. ಅದು ನಿಜಕ್ಕೂ ಅರ್ಥಗರ್ಭಿತವಾಗಿರೋಲ್ಲ. ಅದು ಯಾವ ಕಾರಣಕ್ಕೆ ಬಳಸ್ತಾರೆ ಗೊತ್ತಿಲ್ಲ. ಹೂಮ್ ಅಂತ ಒಂದು ಪರ್ಟಿಕ್ಯುಲರ್ ವರ್ಡ್ ಇದ್ಮೇಲೆ ಅದನ್ನೇ ಬಳಸಬಹುದು. ಟು ಹೂ ಅಂತ ಬಳಸ್ತಾರೆ. ಅದ್ರ ಬದಲು ಟು ಹೂಮ್ ಬೆಟರ್ ವೇ. ಹಿಂದಿನವ್ರು ಏನು ಬಳಸ್ಕೊಂಡು ಬಂದಿದ್ದಾರೆ ಬ್ರಿಟಿಷ್ನವರು, ಅದನ್ನು ನಾವು ಯಾಕೆ ಬಿಡಬೇಕು. ನಮ್ಮ ಹಳೆ ಆಂಗ್ಲೋ ಇಂಡಿಯನ್ಸ್ ಅಥವಾ ಇಂಡಿಯನ್ಸ್ ಕೂಡ ಹೂಮ್ನ ಬಳಸಿದ್ದಾರೆ. ಅದನ್ನು ಬಿಟ್ಟು ಅದನ್ನು ಹೈಡ್ ಮಾಡಿ ಬರೀ ಹೂ ಅಂತ ಬಳಸ್ತಾರೆ. ಅಷ್ಟೊಂದು ಚೆನ್ನಾಗಿರಲ್ಲ. ನೀವೇ ಬಳಸ್ತಾ ನೋಡಿ, ಪ್ರಾಕ್ಟಿಕಲ್ಗೆ ಅನುಭವ ಆದಾಗ ಗೊತ್ತಾಗುತ್ತೆ. ಹೂಮ್ ಅನ್ನೋದು ಬೆಸ್ಟ್ ಎಕ್ಸಾಂಪಲ್. ವಿತ್ ಹೂಮ್ ಆರ್ ಯು ಗೋಯಿಂಗ್, ಹೂಮ್ ಡು ಯು ವಾಂಟ್, ಹೂಮ್ ಡಿಡ್ ಸಿಂಗ್ ದ ಸಾಂಗ್. ಯಾರು ಈ ಹಾಡನ್ನು ಹಾಡಿದ್ರು, ಯಾರಿಗಾಗಿ ಹಾಡಲಾಯಿತು. ಇದು ಹೂಮ್ ಆರ್ ಯು ಗೋಯಿಂಗ್, ಹೂಮ್ ಡಿಡ್ ಯು ವೆಂಟ್ ದೇರ್, ಯಾರೊಡನೆ ನೀನು ಯಾರ ಜೊತೆ ಹೋಗಿದ್ದೆ ಅಂತ ಬಳಸೋದಕ್ಕೆ ಹೂ ವಿತ್ ಅನ್ನೋದಕ್ಕೂ ಹೂಮ್ ವಿತ್ ಅನ್ನೋದಕ್ಕೂ ತುಂಬ ವ್ಯತ್ಯಾಸ ಇಲ್ಲ. ಹಾಗಾಗಿ ನಾವು ಹೂಮ್ ಅನ್ನೋದನ್ನು ಯಾರಿಗೆ ಅಥವಾ ಯಾರನ್ನು ಅನ್ನೋದು ಅರ್ಥಕ್ಕೆ ನೇರವಾಗಿ ಚೆನ್ನಾಗಿ ಮೀನಿಂಗನ್ನು ಕೊಡೋ ಕಾರಣಕ್ಕೆ ನಾವು ಹೂಮ್ ಅನ್ನೋದನ್ನು ಬಳಸಬೇಕು. ಹಾಗೆ HOW ಹೌ. ಇದು ಮೇಯ್ನಾಗಿ ಒಂದಲ್ಲ, ಇದನ್ನು ಅಡಿಷನಲ್ ಆಗಿ ಇದನ್ನು ಜೋಡಿಸ್ಕೊಂಡು ಈ ಪ್ರೇಸಲ್ ಹೊರಡ್ತಾರ, ಪ್ರೇಸಲ್ ಕ್ವಶನಿಂಗ್ ಹೊರಡ್ತಾರ. ಇನ್ನೊಂದಷ್ಟು ಬರುತ್ತೆ. ಹೌ ಅಂದರೆ ನೇರವಾಗಿ ಹೇಗೆ ಅಂತ. ಏನಕ್ಕೆ ಇದನ್ನು ಬಳಸೋದು ಏನಕ್ಕೆ ಅಂದರೆ ಟು ನೋ ದ ಮ್ಯಾನರ್, ಹೌ ಆರ್ ಯು, ಹೌ ಡು ಯು ಡೂ, ಹೌ ಇಸ್ ಯುವರ್ ಸ್ಟಡೀಸ್ ಗೋಯಿಂಗ್ ಆನ್, ಈ ರೀತಿ ಬಳಸುವಾಗ. ಬಟ್ ನೆಕ್ಸ್ಟ್ ಮುಂದುವರೆದು ಇಲ್ಲಿ ನಾವು ಇದಕ್ಕೆ ಏನೇನು ಮಾಡ್ತೀವಿ, ಹೌ ಮಚ್, ಹೌ ಮೆನಿ, ಹೌ ಫಾರ್, ಹೌ ಲಾಂಗ್, ಹೌ ಲೈಟ್, ಹೀಗೆಲ್ಲ ಬಳಸ್ತೀವಿ. ಅದ್ರ ಉದ್ದೇಶಗಳೇನಪ್ಪ, ಟು ನೋ ದ ಮ್ಯಾನರ್, ವೇ, ಕಂಡೀಷನ್. ಅಂದರೆ ಕಂಡೀಷನ್ ತಿಳ್ಕೊಳ್ಳಿಕ್ಕೆ, ಮತ್ತು ಮೊತ್ತ ಅಮೌಂಟ್ ಎಷ್ಟಿದೆ ಅಂತ ಕೇಳಲಿಕ್ಕೆ ಹೌ ಮಚ್ ಅಂತ ಬಳಸ್ತೀವಿ, ಅನ್ಕೌಂಟೇಬಲ್ ಮೀನಿಂಗಲ್ಲಿ ಬರುವಂಥದ್ದು. ಹಾಗೆ ಹೌ ಮೆನಿ ಕೌಂಟೇಬಲ್ ಆಗಿದ್ರೆ. ಹಾಗೆ ಹೌ ಫಾರ್ ಮೈಸೂರು ಫ್ರಮ್ ಹಿಯರ್. ಹಾಗೆ ಹೌ ಲಾಂಗ್ ಡು ಯು ವೆಯ್ಟ್, ಎಷ್ಟೊತ್ತು ಅಂತ ವೆಯ್ಟ್ ಮಾಡ್ತೀಯಾ. ಹೀಗೆ ತುಂಬ ಬರ್ತದೆ. ಸೊ ಹೌ ಜೊತೆಗೆ ಹೌ FAR ಫಾರ್, ಹೌ ಲಾಂಗ್, ಮತ್ತು ಅದು ಹೌ ಲಾಂಗ್ ಅನ್ನೋಕ್ಕೆ ಡ್ಯೂರೇಷನ್ ತಿಳ್ಕೊಳ್ಳಿಕ್ಕೆ. ಡ್ಯೂರೇಷನ್ ಅಂದರೆ ಎಷ್ಟೊತ್ತಿನ ಅವಧಿ ತನಕ ಅಂತ ಬಳಸಲಿಕ್ಕೆ.
ಸೊ ಇಷ್ಟೆಲ್ಲ ಕಾರಣಗಳಿಗಾಗಿ ನಾವು WH ವರ್ಡ್ಸನ್ನು ಬಳಸ್ತೇವೆ. ಸೊ ನೀವು ಕನ್ಫ್ಯೂಸ್ ಮಾಡ್ಕೊಳ್ದೆ ಇವನ್ನ ಬಳಸ್ತಾ ಹೋದ್ರೆ ಅಂದರೆ ಸೆಂಟೆನ್ಸಲ್ಲಿ ಬಳಸ್ತಾ ಹೋಗ್ಬೇಕು. ನಿಮ್ಗೇನಾದರೂ ಒಂದೊಂದ್ರ ಬಗ್ಗೆನೂ ಪರ್ಟಿಕ್ಯುಲರ್ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ಅಥವಾ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ಒಂದೊಂದ್ರ ಬಗ್ಗೆನೂ ವೀಡಿಯೋಸ್ ಬೇಕು ಅಂದರೆ ಹೆಚ್ಚು ಕಡಿಮೆ ಒಂದೊಂದನ್ನು ಯಾವ ಸಿಚುವೇಶನ್ನಲ್ಲಿ ಹೇಗೆ ಬಳಸ್ಕೊಳ್ತೀವಿ ಅನ್ನೋದನ್ನು ರಿಲೇಟೆಡ್ ಆಗಿ ಒಂದೊಂದಷ್ಟು ವೀಡಿಯೋಸನ್ನು ಮಾಡುವ. ಇಷ್ಟು ಸಾಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಹೆಚ್ಚಿನ ವೀಡಿಯೋಸ್ ಬೇಕು ಅಂತಂದರೆ ರಿಲೇಟೆಡ್ WH ವರ್ಡ್ಸ್ ಮಾಡುವ. ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಯಾಕೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಿದ್ದೀನಿ, ನನ್ನ ಚಾನಲ್ ಉದ್ದೇಶ I want to make all Kannadigas to become fluent in English. ಕನ್ನಡ ಸ್ಪೀಕರ್ಸ್ ಎಲ್ಲ ಇಂಗ್ಲೀಷನ್ನು ಸ್ಪೀಕ್ ಮಾಡೋದು ಕಲಿಬೇಕು ಅಂದರೆ ಅವ್ರಿಗೆ ಥ್ರೂ ಕನ್ನಡ ನಾನು ಟ್ರಾನ್ಸ್ಲೇಟ್ ಮಾಡಿದ್ರೆ ಕನ್ನಡ ಗೊತ್ತಾಗೋದು. ನಾನು ಬೇರೆಯವ್ರಿಗೆ ತುಂಬ ಇಂಗ್ಲೀಷಲ್ಲೇ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೊರಟ್ರೆ ಅವ್ರಿಗೆ ಆ ವರ್ಡ್ಸು ನಾನು ಕಾರ್ಯಲೇಟ್ ಮಾಡುವಂಥ ಸಿಚುವೇಶನ್ಸೇ ಅರ್ಥ ಆಗಲಿಲ್ಲ ಅಂದರೆ ನನ್ನಿಂದ ದೂರ ಇರ್ತಾರೆ ಅವರು. ಹಾಗಾಗಿ ಬೇಸಿಕ್ಸನ್ನು ಕಲಿಯೋ ತನಕ ಒಂದು ಮನೆಯನ್ನು, ಒಂದು ಬಿಲ್ಡಿಂಗನ್ನು ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಏನೇನು ಬೇಕು, ಯಾವುದ್ಯಾವುದೋ ಏನೇನಕ್ಕೆ ಅನ್ನೋದನ್ನು ನಾವು ಮದರ್ ಟಂಗಲ್ಲಿ ಅರ್ಥ ಮಾಡಿಸೋದ ಮೇಲೆ ತಾನೇ ಅವರು ದೇ ಕ್ಯಾನ್ ಬಿಲ್ಡ್ ಬೈ ದಿಯರ್ ಓನ್ ಎಫರ್ಟ್ ಎನಿ ಕೈಂಡ್ ಆಫ್ ದ ಬಿಲ್ಡಿಂಗ್ಸ್ ಆರ್ ಕನ್ಸ್ಟ್ರಕ್ಷನ್ಸ್. ಹಾಗಾಗಿ ನಾನು ಕನ್ನಡದ ಎಲ್ಲರೂ ಕೂಡ ವಿಶ್ವಮಟ್ಟಕ್ಕೆ ಮುಟ್ಟಬೇಕು, ವಿಶ್ವವನ್ನು ಅರ್ಥ ಮಾಡ್ಕೋಬೇಕು, ಜಾಗತಿಕ ಮಟ್ಟದಲ್ಲಿ ಅಂದರೆ ದೇ ಶುಡ್ ನೋ ಇಂಗ್ಲೀಷ್, ದೇ ಶುಡ್ ಲರ್ನ್ ಇಂಗ್ಲೀಷ್. ಹಾಗಾಗಿ ಬಿಗಿನಿಂಗಲ್ಲಿ ಕನ್ನಡದ ಮೂಲಕ ಅವರು ಒಂದಷ್ಟು ಬೇಸಿಕ್ಸನ್ನು ಕಲಿತು ಬಿಟ್ರೆ, ಟಚ್ ಆದರೆ ಆಮೇಲೆ ದೇ ಕ್ಯಾನ್ ಮ್ಯಾನೇಜ್ ಇಂಗ್ಲೀಷ್ by practice themselves regularly and gradually. If they go up to 3 to 6 months, one fine day they will definitely become good speaker. This right? So I hope you like this video. So if you like, please share, subscribe my videos, and continue to watch my all videos in my channel, especially dedicated to give the essential and educational content. Okay, thank you. Bye.